ಪಟ್ಟಿಗೆ ಬರ್ಸಿದ್ದು. ಆಮೇಲೆ ಅಲ್ಲಿ ಗುರುಗಳ ತೊಟ್ಟಿಲಂತಕ್ಕೆ ಇಟ್ಟಂತ ಪೆಟ್ಟಿಗೆ ಹಾಕಿದ್ದು 4,005 ರೂಪಾಯಿ. ಇನ್ನು ಒಟ್ಟು 94,528 ರೂಪಾಯಿ ಇದು ಉಳಿದು ಅಂತದ್ದು. ಆಮೇಲೆ ಪ್ರಸಾದ ಸೇವೆ ನಿರ್ವಹಿಸುವವರಿಗೆ ಆಶೀರ್ವಾದ ರೂಪ ನೀಡಿದ್ದು 2,500 ರೂಪಾಯಿ, ಇದು ಖರ್ಚು. ಆಮೇಲೆ ಪೆಂಡಾಲ್ ವ್ಯವಸ್ಥೆ ಮಾಡಿದವರು ಶ್ರೀಯುತ ಮುಗೇಗೌಡವರಿಗೆ ಕೊಟ್ಟದ್ದು 7,200 ರೂಪಾಯಿ. ಶಂಭು ಮಂಡಲವರಿಗೆ ಪೆಂಡಾಲ್ ಮತ್ತು ರಿಕ್ಷಾ ಬಾಡಿಗೆ ಬಗ್ಗೆ ನೀಡಿದ್ದು 3,100 ರೂಪಾಯಿ. ಸಂಗಮ ಶಾಲೆ ಖರೀದಿಸಿದ್ದು 3,650. ರಾಂಪುರದ ಕರಡಿನ ಭಕ್ತರಿಗೆ ನೀಡಿದ್ದು 1,600. ಚಿನ್ನರದ ಭಜನಾ ಮಂಡಲದವರಿಗೆ ನೀಡಿದ್ದು 1,700. ಬಾಂಡೆ ತೊಳೆಯುವ 3 ಜನ ಹೆಣ್ಮಕ್ಳಿಗೆ ನೀಡಿದ್ದು 900 ರೂಪಾಯಿ. ಸದ್ಗುರು ಶ್ರೀ ಶಂಕರಾನಂದ ಆಶ್ರಮ ರಾಂಪುರ್ ಇವರಿಗೆ ಬಾಂಡೆ ಸಾಮಾನು ತಂದದ ಬಗ್ಗೆ 926 ರೂಪಾಯಿ ಬಾಂಡೆ ಬಾಡಿಗೆ. ಆಮೇಲೆ ವೀರಭದ್ರೇಶ್ವರ ಕಿರಾಣಿ ಸ್ಟೋರ್ಸ್ ರಾಂಪುರ್ ಇವರಿಗೆ ಕಿರಾಣಿ ಸಂಖ್ಯೆ ತಂದಿದ್ದು 1,950 ರೂಪಾಯಿ. 4 ಬ್ಯಾನರ್ ತಯಾರಿಸಿದ್ದು ಶ್ರೀ ಚಿದಾನಂದ ಚಿಂಚಕಂಡಿ ಅವರಿಗೆ ನೀಡಿದ್ದು 1,400 ರೂಪಾಯಿ. ಸನ್ಮಾನಕ್ಕಾಗಿ ಹೆಣ್ಣಿನ ತಾಟ ತಯಾರಿಸಿದ್ದು 1,620 ರೂಪಾಯಿ. ಶ್ರೀಯುತ ನಿಂಗಪ್ಪ ಹೊಸಕೋಟೆ ಅವರಿಗೆ ರಿಕ್ಷಾ ಬಾಡಿಗೆ ನೀಡಿದ್ದು 100 ರೂಪಾಯಿ. ಗಜಾನನ ಹಂದಿಗುಂದಿಯವರಿಗೆ ಐಸ್ ತರಿಸಿದ ಬಗ್ಗೆ ಸ್ವಲ್ಪ ಐಸ್ ಬೇಕಾಗಿತ್ತು, ಅವತ್ತು ಅಂಬಲಿ ಸಲುವಾಗಿ ಐಸ್ ಬೇಕಾಗಿತ್ತು, ಅದನ್ನ ಅಂಬಲಿ ತರಿಸಿದ್ದು ಅದು 120 ರೂಪಾಯಿ. ಶ್ರೀ ನೀಲಕಂಠೇಶ್ವರ ಮಠ ರಾಂಪುರದಿಂದ ಕುರ್ಚಿ ತರಿಸಿದ್ದು, ಅದು ಕುರ್ಚಿಗಳ ಬಾಡಿಗೆ 600 ರೂಪಾಯಿ. ಸ್ಟೇಜ್ ಟೇಬಲ್ 4 ಸ್ಟೇಜ್ ಹಾಕಿದ್ವಲ್ಲ, ಸ್ಟೇಜ್ 4 ಟೇಬಲ್ ತರಿಸಿದ್ವು, ಅದ್ರಲ್ಲಿ ಹೊರಟೆಯವರ ಕಡೆ ರಾಂಪುರ್ ಅದು 800 ರೂಪಾಯಿ. ರಾಂಪುರ ಅಲ್ಲ, ಹೊಸೂರು, ಅದ್ರ ಬಾಡಿಗೆ 800 ರೂಪಾಯಿ. ಆಮೇಲೆ ಕಾಯಿಪಲ್ಯ ಸಂತಿ ತರಿಸಿದ್ದು 855 ರೂಪಾಯಿ. ಕುಡಿಯುವ ನೀರಿನ ಟ್ಯಾಂಕರ್ ಬದಲು 2,000 ರೂಪಾಯಿ ಕೊಟ್ಟಿವಿ. ಆಮೇಲೆ 5 kg ಹೂವು ಮತ್ತು 50 ಹಾರ ತರಿಸಿದ ಬಗ್ಗೆ 380 ರೂಪಾಯಿ, 1,150 ರೂಪಾಯಿ. ಆಮೇಲೆ ಮೊಸರು ತರಿಸಿದ ಬಗ್ಗೆ ಶ್ರೀಯುತ ಸತೀಶ್ ಕಲಾಮಿ ಅವರು ಕೊಟ್ಟಿದ್ದು 380 ರೂಪಾಯಿ. ಸಜ್ಜಿ ಹಸನ್ ಮಾಡಿದ ಬಗ್ಗೆ ಶ್ರೀ ಪ್ರಕಾಶ್ ಅವರು ಕೊಟ್ಟಿದ್ದು 200 ರೂಪಾಯಿ. ಆಮೇಲೆ ಮಸಾಲೆ ಖಾರ ಖಂಡಿಸಿದ್ದು ತರಿಸಿದ್ದು 730 ರೂಪಾಯಿ. ಮಾಲಿಂಗೇಶ್ವರ ಗುರುಗಳ ಗುರುಕಾಣಿಕೆ ಶ್ರೀ ಹೊಸಮನಿ ಗುರುಗಳ ಮುಖಾಂತರ ಕೊಟ್ಟಿದ್ದು 500 ರೂಪಾಯಿ. ಜನ್ಮೋತ್ಸವ ಕಾರ್ಯಕ್ರಮದ ಮುನ್ನಾ ದಿನ ಇಲ್ಲಿ ಸ್ಥಳದಲ್ಲಿ ಸ್ವಚ್ಛತೆ ಮಾಡಿದ್ದು 2 ಹಾಲಿನ ಪಗಾರ ಕೊಟ್ಟಿದ್ದು 800 ರೂಪಾಯಿ. ಈ ಪ್ರಕಾರ ಒಟ್ಟು 34,791 ರೂಪಾಯಿ ಖರ್ಚಾಗಿದೆ. 94,728 ರೂಪಾಯಿ ಜಮಾ ಆಗೈತಿ. ಇದು ಒಟ್ಟು 59,747 ರೂಪಾಯಿ ಉಳಿದೈತಿ. ಈ ಉಳಿದ ಹಣವನ್ನು ನಾವು FD ಮಾಡೀವಿ. ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ನಮಗೆ ತಂದೆಗಳು ಇಲ್ಲಿ ಯಾವುದೇ ಒಂದು ಪೈಸೆಯನ್ನು ಸಹಿತ ನಾವು ನಮ್ಮ ಸ್ವಂತಕ್ಕಾಗಿ ಉಪಯೋಗ ಮಾಡಿಲ್ಲ, ಮತ್ತೆ ಅನವಶ್ಯಕವಾಗಿಯೂ ಖರ್ಚು ಮಾಡಿಲ್ಲ. ಎಷ್ಟು ಸಾಧ್ಯತೆ ಅಷ್ಟನ್ನೇ ಮಾತ್ರ ಖರ್ಚು ಮಾಡ್ಕೊತ ಬಂದಿವಿ. ಆಮೇಲೆ ಇದರಲ್ಲಿ ಯಾವುದೇ ಏನು ಭಿನ್ನಾಭಿಪ್ರಾಯಗಳು ಬೇಡ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಷ್ಟು ನಾವೇ ಇಟ್ಕೊಂಡು ಕೊಂಡ್ರದು ಬೇಡ ಅನ್ನೋ ವಿಚಾರಕ್ಕಾಗಿ ನಾವು ಪ್ರತಿ ವರ್ಷ ಏನು ನಾವು ಕೊಡಿಸಿ ತಿಳ್ಕೊಂಡೆ ಆ ದುಡ್ಡಿನೊಳಗೆ ಖರ್ಚಾಗೋದನ್ನು ಖರ್ಚು ಮಾಡಿರ್ತೀವಿ. ಉಳಿದ ಅಮೌಂಟನ್ನು ಮರುದಿವಸ ಇಲ್ಲ ಮರುದಿವಸ ನಾವು ಒಂದು ಬ್ಯಾಂಕಿನೊಳಗೆ FD ಮಾಡಿರ್ತೀವಿ. ಈ ಸುಮಾರು ಎಷ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದೀವಿ, ಉಳಿತಾಯದ ಹಣವನ್ನು ಎಲ್ಲರೂ FDನ ಮಾಡ್ಕೊಂಡು ಬಂದೀವಿ. ಅದನ್ನ ಯಾವಾಗ ನಾವು ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿದ್ರೆ ಆ ಗುರುವಿನ ಒಂದು ಏನು ಒಂದು ಗತಿಗೆ ರೂಪ ಮಾಡುವುದಾಗ್ಲಿ ಅಥವಾ ಅಲ್ಲಿ ಒಂದು ಏನಾದ್ರು ದೇವಸ್ಥಾನ ನಿರ್ಮಾಣ ಮಾಡುವಾಗ್ಲಿ ಅದು ಒಂದು ಕಾರ್ಯಕ್ರಮ ಕೈಕೊಂಡ್ರೆ ಆ ಟೈಮ್ ಒಳಗೆ ನಾವೇ ಅದನ್ನ ಕೂಡಿ ಖರ್ಚು ಮಾಡ್ಬೇಕು. ಯಾರ ಕೈಯಾಗಿ ಕೊಡ್ಬೇಕು ಅನ್ನೋದು ನಮ್ಮ ಭಾವನೆ ಇಲ್ಲ. ನಾವು ಎಷ್ಟೇ ಖರ್ಚಾದ್ರೂ ಸಹಿತ ನಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಕಿಸಿದ್ರೆ ನಾವು ಓಡಾಡ್ತಿರ್ತಾರೆ. ಆದ್ರೆ ಅದನ್ನ ಎಲ್ಲಾನು ಒಂದು ಪೈಸಾ ಅದನ್ನ ಲೆಕ್ಕ ಹಾಕಿ ನಾವು ಆ ಗುಡಿ ಅಥವಾ ಅಲ್ಲಿ ಏನಾದ್ರೂ ಒಂದು ಹೊಸದಾಗಿ ನಿರ್ಮಾಣ ಮಾಡೋದಾದ್ರೆ ಅದಕ್ಕೆ ಮಾತ್ರ ಖರ್ಚು ಮಾಡೋ ವಿಚಾರಕ್ಕಾಗಿ ನಾವು ಅದನ್ನೆಲ್ಲ ಇಟ್ಕೊಂಡ್ಕೊತೀವಿ. ಅದು ವರ್ಷ ಬೆಳೀತಾ ಇರ್ತೈತಿ, ಅದನ್ನು ಬೆಳೆಸ್ತಾ ಇರ್ತೀವಿ. ಅದು ಎಷ್ಟು ಆಗ್ತೈತಿ ಅದನ್ನ ಸಂದರ್ಭ ಬಂದಾಗ ಅದನ್ನ ಮತ್ತೆ ಖರ್ಚು ಮಾಡೋಣ. ಅದನ್ನೆಲ್ಲ ಮತ್ತೆ ನಾವು ಸುಲಭವಾಗಿ ತಮ್ಮ ಮುಂದೆ ಅದನ್ನ ಪ್ರಚುರಪಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಇಷ್ಟು ದುಡ್ಡು ಎಲ್ಲ ಉಳಿಬೇಕಾದ್ರೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಡಿಸ್ಕಾಂ ಭಕ್ತರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇಷ್ಟು ಒಂದು ದುಡ್ಡು ಉಳಿಯಂಗಿಲ್ಲ ನಮಗೆ. ಅಪ್ಪಾರಿ ಏನ್ ಜಮಾ ಆಗೈತಿ, ಏನ್ ಕುದಿತ್ತು ಅಷ್ಟೆಲ್ಲ ಖರ್ಚನ ಹಾಕಾವ. ಆದ್ರೆ ನೀವು ಭಕ್ತರ ಮನಸ್ಸು ಹಂಗೈತಪ್ಪ ಅಂತಂದ್ರೆ ನಾವೆಲ್ಲ ಕುಡಿಸ್ಕೊತ ಹೋಗಿದ್ದೆವು. ನಾವು ಆರ್ಗಿ ಮಾಧವನ್ನ, ರಾಜವಟ್ಟಿ, ಚಿದಾನಂದನವರು, ಮತ್ ನಮ್ಮ ಸಿರಿಸಲಿ ಬಾಡ್ಗಿಂಡಿ, ಬನಟ್ಟಿ ಒಳಗ, ಮತ್ ನಮ್ಮ ಶತ್ರಾಯ ಸಂಕ್ರಾಂತಿ ಎಲ್ಲಾ ಕಡೆ ಇದ್ಲೆ ಇವರೆಲ್ಲ ಸಿನಿಮಾ ಬಹಳ ದೊಡ್ಡದು.
ಇವ್ರನ್ನೆಲ್ಲ ನಾವು ನೆನೆಸ್ಬೇಕು. ಭಕ್ತರು ನೀವೆಲ್ಲರೂ ಕೈ ಜೋಡಿಸಿದ್ರು, ಪ್ರತಿಫಲ ನಮಗೆ ಒಳ್ಳೇದ. ಇದ್ರ ಜೊತೆಗೆ ಮತ್ತೊಂದು ಸೇವಾ ಏನಪ್ಪ ಅಂತಂದ್ರ, ಮಾಲಿಪುರದಿಂದ ಎಷ್ಟೋ ಸತ್ಭಕ್ತರು ಬಂದು ಏನಪ್ಪ ಅಂತಂದ್ರ ನಮಗೆ ತೊಗರಿ ಬೇಳೆ, ಎಣ್ಣೆ, ಮಸಾಲೆ ಪದಾರ್ಥ ನೀವು ಪೂರಿಸುವದನ್ನ. ಆದ್ರೆ ನಾವು ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತೀವಿ ಅಂತಂದು ಏನು ಬಂದ್ರಲ್ಲ, ಆ ಉಳಿದಿತ್ತು ಅದ ಹಲೋನ ಜಮಾ ನಮಗೆ ಮಹಿಳೆದಾರ್ತಾರಲ್ಲ, ಅವರು ಕೊಟ್ಟಿರ್ಲಿಲ್ಲಪ್ಪ ಅಂದ್ರೆ ನಮಗೆ ಉಳಿತಿದ್ದಿಲ್ಲ. ನೋಡ್ರಿ, ಅದನ್ನು ಕೊಡಿಸ್ಬೇಕಾದ್ರೆ ಏನೋ ಒಂದು ದೂರದೃಷ್ಟಿ ಶಂಕರಾನಂದ ಅಪ್ಪಗಳು ಅವ್ರ ಹೃದಯದ ಹೊಕ್ಕಾರ. ಮಲ್ಲಿಕಾರ್ಜುನ ಆಚಾರ್ಯ ಏನೋ ಒಂದು ದೂರದೃಷ್ಟಿ ಐತಿ. ಇವತ್ತು ಇಟ್ಟೆಲ್ಲ ದುಡ್ಡು ಇವತ್ತು ಇಟ್ಟೆಲ್ಲ ಖರ್ಚು ಮಾಡಿ ಉಳಿತೈತಿಪ್ಪ ಅಂತಂದ್ರೆ ಇವ್ರ ಅರ್ಥ ಏನೋ ಒಂದು ದೂರದೃಷ್ಟಿ ಐತಿ. ಅವ ಅಜ್ಜ ಯಾವ ರೀತಿ ಮಾಡಿದಾಗ ನಮಗೆ ತೋರಿಸ್ತಾನೋ ಆ ಮಾಡಿದಾಗ ನಾವು ನೀವು ಕೊಡ್ಕೊಂಡ ಎಲ್ಲಾ ಕಾರ್ಯಕ್ರಮದಲ್ಲಿ ಏನು ಪಾರದರ್ಶಕ ಪ್ರಾಮಾಣಿಕತೆ ಅಂತಂದನ ನಾವು ದುಡ್ಡು ಉಳಿಸ್ಕೊಂಡು ನಡೆದೀವಿ. ಅಷ್ಟನ್ನ ಗುರುಕಾಣಿಕೆ ಐತಿ. ಎಷ್ಟು ಏನಪ್ಪ ಅಂತಂದ್ರ ನೀವು ಯಾವುದೇ ರೀತಿಯಿಂದ ತಲೆಯೊಳಗೆ ಯಾರಾದ್ರೂ ಕೊಡ್ತಿದ್ರು ಕೂಡ ಅದನ್ನ ಎಷ್ಟು ನೀವು ಅಂತ ಸಂಕೋಚವಾಗಿ ಅದನ್ನ ತೆಗೆದಾಕ್ರಿ. ಇನ್ನ ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಂದ್ರ ಪ್ರಸಾದವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಚುಮ್ಮುಡದ ಗಜಾನನ್ ಇವರು ಚುಮ್ಮುಡ ಜೋರಾದ ಚಪ್ಪಾಳಿಗೆ ಬರಲಿ. ಪಾಪ ಅವ್ರ ಕಾರ್ಯಕ್ರಮಕ್ಕೆ ಬರದೇ ಇದ್ರು ಕೂಡ ಇಲ್ಲಿ ಕೂಡಿರ್ತಕ್ಕಂಥ ಸದ್ಭಕ್ತರಿಗೆ ಅಪ್ಪಾಜಿಗಳ ಪ್ರಸಾದ ಅವರಿಗೆ ಮುಟ್ಲಿ ಅಂತಂದೇಳಿ ಸಂಕಲ್ಪ ಮಾಡ್ಕೊಂಡ ಪ್ರಸಾದವನ್ನ ನಮಗೆ ಈ ಕಾರ್ಯಕ್ರಮಕ್ಕೆ ಸದ್ಭಕ್ತರಿಗೆ ಒದಗಿಸ್ಯಾರ. ಈ ದಿವ್ಯ ವೇದಿಕೆ ಮೇಲೆ ಅಪ್ಪಾಜಿಗಳ ಸಂಕಲ್ಪ ಮಾಡ್ತೀನಿ, ಅವರಿಗೆ ಎಲ್ಲಾ ಇಷ್ಟಾರ್ಥ ಸಿದ್ಧಿಗಳು ನೆರವೇರಿಸಲಿ ಅಂತಂದ. ಮತ್ತು ಪ್ರತಿ ತಿಂಗಳು ಯಾವತ್ತೂ ಈ ಪ್ರಸಾದ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಬಸವರಾಜ ಶಿರಗೂರು ಮತ್ತು ನಮ್ಮ ಸತೀಶ್ ಕಲಾದ್ಗಿ ಮತ್ತು ಸುಭಾಷ್